ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಈ ಪದ ಕೇಳಿದ ತಕ್ಷಣ ನಮ್ಗೆಲ್ಲ ಸೈನ್ಸ್ ಫಿಕ್ಷನ್ ಸಿನಿಮಾಗಳು ನೆನಪಾಗುತ್ತೆ ಅಲ್ವಾ? ಆದ್ರೆ ಈ ತಂತ್ರಜ್ಞಾನ ಈಗ ಕೇವಲ ಸಿನಿಮಾ ಸ್ಕ್ರೀನ್ಗಳಲ್ಲಿ ಉಳಿದಿಲ್ಲ, ನಮ್ಮೆಲ್ಲರ ದೈನಂದಿನ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ. ಹಾಗಿದ್ರೆ ಬನ್ನಿ, ಈ ಎಐ ಅಂದ್ರೆ ನಿಜವಾಗ್ಲೂ ಏನು, ನಮ್ಮ ಬದುಕಲ್ಲಿ ಇದರ ಪಾತ್ರವೇನು ಅಂತ ಒಂಚೂರು ಡೀಟೇಲ್ ಆಗಿ ನೋಡೋಣ. ಸರಿ, ಈ ಇಡೀ ಚರ್ಚೆಯಲ್ಲಿ ನಾವ್ ಏನೆಲ್ಲ ಕಲಿಯಲಿದ್ದೇವೆ ಅಂತಂದ್ರೆ, ಮೊದಲನೇದಾಗಿ ಎಐ ಬಗ್ಗೆ ಇರೋ ಕಲ್ಪನೆಗಳೇನು, ನಿಜ ಸ್ಥಿತಿಯೇನು ಅಂತ ನೋಡೋಣ. ಆಮೇಲೆ ನಮ್ಮ ದಿನನಿತ್ಯದ ಬದುಕಲ್ಲಿ ಎಐ ಹೇಗೆಲ್ಲ ಸೇರ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ. ಹಾಗೆ ಅಷ್ಟಕ್ಕೂ ಈ ಎಐ ಕಲಿಯೋದು ಹೇಗೆ ಅನ್ನೋ ಸಿಂಪಲ್ ವಿವರಣೆ, ಅದರಿಂದ ಆಗ್ಬಹುದಾದ ಅಪಾಯಗಳು ಮತ್ತು ಕೊನೆಯದಾಗಿ ನಾವ್ ಎದುರಿಸಬೇಕಾದ ನಿಜವಾದ ಸವಾಲ್ ಯಾವುದು, ಹೀಗೆ ಎಲ್ಲದರ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇದಾಗಿ ಎಐ ಅಂತ ತಕ್ಷಣ ನಮ್ಮ ತಲೆಯಲ್ಲಿ ಬರೋ ಆ ಚಿತ್ರಣ ಇದೆಯಲ್ವಾ, ಅಂದ್ರೆ ಸಿನಿಮಾಗಳಲ್ಲಿ ಕಥೆಗಳಲ್ಲಿ ತೋರಿಸೋ ಆ ಒಂದು ಭಯ. ಮೊದಲು ಅದರ ಬಗ್ಗೆನೇ ಮಾತಾಡೋಣ. ನಮ್ಮಲ್ಲಿ ಹೆಚ್ಚಿನವರನ್ನು ಕಾಡುವ ಒಂದು ಪ್ರಶ್ನೆ ಇದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ ನಾವು ನಿಜವಾಗ್ಲೂ ಹೆದರ್ಬೇಕಾ? ಯಾಕಂದ್ರೆ ಸ್ಟೀಫನ್ ಹಾಕಿಂಗ್ ಅವರಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಏನಾದ್ರೂ ಅಪಾಯ ಇದೆಯಾ? ನೋಡಿ, ಇದೇ ಕನ್ಫ್ಯೂಷನ್ ಇರೋದು. ಒಂದು ಕಡೆ ಟರ್ಮಿನೇಟರ್, ಮ್ಯಾಟ್ರಿಕ್ಸ್ ತರಹದ ಸಿನಿಮಾಗಳು, ಅಲ್ಲಿ ಎಐ ಅಂದ್ರೆ ಮನುಷ್ಯರನ್ನೇ ನಾಶ ಮಾಡೋ ಒಂದು ವಿಲನ್. ಆದ್ರೆ ಇನ್ನೊಂದು ಕಡೆ ನಾವು ಪ್ರತಿದಿನ ಬಳಸೋ ಗೂಗಲ್ ಮ್ಯಾಪ್ಸ್, ನಮ್ಗೆ ಯಾವ ಸಿನಿಮಾ ನೋಡ್ಬೇಕು ಅಂತ ಹೇಳೋ ನೆಟ್ಫ್ಲಿಕ್ಸ್, ಇದೂ ಕೂಡ ಎಐನೇ. ಸೊ ಈ ಕಲ್ಪನೆಗೂ ಮತ್ತೆ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಸರಿ, ಆ ಸಿನಿಮಾದ ಕಲ್ಪನೆಗಳನ್ನು ಸ್ವಲ್ಪ ಬದಿಗಿಡೋಣ. ಈಗ ನಮ್ಮ ನಿಜ ಜೀವನಕ್ಕೆ ಬರೋಣ. ನಮ್ಮ ಪ್ರತಿದಿನದಲ್ಲಿ ಎಐ ಒಂದು ರೀತಿ ಸೈಲೆಂಟ್ ಆಗಿ ಕಣ್ಣಿಗೆ ಕಾಣಿಸ್ದೆ ಹೇಗೆಲ್ಲ ನಮ್ಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ನಾವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಎಐ ನಮ್ ಜೊತೆನೇ ಇರುತ್ತೆ. ಹೇಗೆ ಅಂತೀರಾ? ನೋಡಿ, ನಮ್ಮ ಸ್ಲೀಪ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು ಸರಿಯಾದ ಟೈಮ್ಗೆ ಎಬ್ಬಿಸೋ ಸ್ಮಾರ್ಟ್ ಅಲಾರಂ ಇರ್ಬೋದು, ಟ್ರಾಫಿಕ್ ಇಲ್ಲದ ದಾರಿ ತೋರಿಸೋ ಗೂಗಲ್ ಮ್ಯಾಪ್ಸ್ ಇರ್ಬೋದು, ನಮ್ಮ ಆರೋಗ್ಯದ ಮೇಲೆ ಕಣ್ಣಿಡೋ ಫಿಟ್ನೆಸ್ ಟ್ರ್ಯಾಕರ್ ಇರ್ಬೋದು. ಪ್ರತಿಯೊಂದ್ರಲ್ಲೂ ಎಐ ಒಂದು ಅದೃಶ್ಯ ಸಹಾಯಕನ ತರ ಕೆಲಸ ಮಾಡ್ತಾನೇ ಇರುತ್ತೆ. ಓಕೆ, ಎಐ ಏನೆಲ್ಲ ಮಾಡುತ್ತೆ ಅಂತ ಈಗ ನಮಗೊಂದು ಐಡಿಯಾ ಬಂತು. ಆದ್ರೆ ನನ್ನ ಮುಂದಿನ ಪ್ರಶ್ನೆ, ಅದಕ್ಕಿದೆಲ್ಲ ಮಾಡೋಕ್ ಹೇಗ್ ಸಾಧ್ಯ? ಅದ್ ನಮ್ಮ ಹಾಗೆ ಯೋಚನೆ ಮಾಡುತ್ತಾ? ಅದು ಕಲಿಯೋದು ಹೇಗೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಕೃತಕ ಬುದ್ಧಿಮತ್ತೆ ಅಂದ್ರೆ ಒಂದು ಮಿಷಿನ್ ಅಥವಾ ಕಂಪ್ಯೂಟರ್ ತನಗೆ ಕೊಟ್ಟಿರೋ ಡೇಟಾದಿಂದಾನೇ ಹೊಸ ವಿಷಯಗಳನ್ನು ಕಲಿಯೋದು. ಅಂದ್ರೆ ಪ್ರತಿಯೊಂದು ಸನ್ನಿವೇಶಕ್ಕೂ ಅದನ್ನ ಪ್ರೋಗ್ರಾಮ್ ಮಾಡೋ ಅವಶ್ಯಕತೆ ಇಲ್ಲ. ಅದು ತಾನಾಗಿಯೇ ಪ್ಯಾಟರ್ನ್ಗಳನ್ನ ಗುರುತಿಸಿ ಹೊಸ ಹೊಸ ನಿರ್ಧಾರಗಳನ್ನ ತಗೊಳ್ಳೋ ಕೆಪಾಸಿಟಿ ಬೆಳೆಸ್ಕೊಳ್ಳುತ್ತೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸ್ಬಹುದು. ಅದಕ್ಕೆ ಬನ್ನಿ ಒಂದು ತುಂಬಾ ಸುಲಭವಾದ ಉದಾಹರಣೆ ತಗೊಳ್ಳೋಣ. ಒಂದು ಕಂಪ್ಯೂಟರ್ಗೆ ಹಕ್ಕಿ ಅಂದ್ರೆ ಯಾವುದು ಅಂತ ಗುರುತಿಸೋದನ್ನ ಹೇಗೆ ಕಲ್ಸೋದು ಅಂತ ನೋಡೋಣ. ಎಐಗೆ ಟ್ರೈನಿಂಗ್ ಕೊಡೋದು ಹೇಗೆ ಅಂದ್ರೆ, ನೋಡಿ, ಮೊದಲು ಹಕ್ಕಿಗೆ ಏನೆಲ್ಲಾ ಲಕ್ಷಣಗಳಿರುತ್ತೆ ಅಂತ ಅದಕ್ಕೆ ಹೇಳ್ತೀವಿ. ರೆಕ್ಕೆ, ಕೊಕ್ಕು, ಗರಿ, ಹೀಗೆ. ಆಮೇಲೆ ಯಾವ ಲಕ್ಷಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತನೂ ಹೇಳ್ತೀವಿ. ನಂತರ ಸಾವಿರಾರು ಹಕ್ಕಿಗಳ ಫೋಟೋಗಳನ್ನ ಅದಕ್ಕೆ ತೋರಿಸ್ತೀವಿ. ಅದು ತಪ್ಪು ಮಾಡಿದಾಗ, ಉದಾಹರಣೆಗೆ ಒಂದು ಪೆಂಗ್ವಿನ್ ನೋಡಿ ಬೇರೆನೋ ಅಂದಾಗ, ಮನುಷ್ಯರು ಅದನ್ನ ಸರಿಪಡಿಸ್ತಾರೆ. ಈ ಫೀಡ್ಬ್ಯಾಕ್ನಿಂದ ಎಐ ತನ್ನ ತಪ್ಪುಗಳನ್ನ ತಿದ್ದುಕೊಂಡು ಇನ್ನಷ್ಟು ಚೆನ್ನಾಗಿ ಕಲಿಯುತ್ತಾ ಹೋಗುತ್ತೆ. ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ಆದ್ರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಐಗೆ ಹಕ್ಕಿ ಅಂದ್ರೆ ಏನು ಅಂತ ನಮಗಿರೋ ಹಾಗೆ ಭಾವನಾತ್ಮಕವಾಗಿ ಅಥವಾ ಕಾನ್ಸೆಪ್ಟ್ ಆಗಿ ಅರ್ಥ ಆಗಲ್ಲ. ಅದಕ್ಕೆ ಗೊತ್ತಿರೋದು ಕೇವಲ ಸಂಖ್ಯೆಗಳು, ಪ್ಯಾಟರ್ನ್ಗಳು, ಅಂದ್ರೆ ನಾವು ಕೊಟ್ಟಿರೋ ಲಕ್ಷಣಗಳಿಗೆ ಸಂಬಂಧಪಟ್ಟ ಡೇಟಾ ಅಷ್ಟೇ. ಸರಿ, ಎಐ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಬೇಸಿಕ್ ಐಡಿಯಾ ಬಂತು. ಆದ್ರೆ ಕಥೆ ಅಷ್ಟು ಸಿಂಪಲ್ ಆಗಿಲ್ಲ. ಇದರಲ್ಲಿ ಕೆಲವು ರಿಸ್ಕ್ಗಳೂ ಕೂಡ ಇವೆ. ಹಾಗಿದ್ರೆ ನಿಜ ಜೀವನದಲ್ಲಿ ಎದುರಾಗುವ ಕೆಲವು ಸವಾಲುಗಳನ್ನ ನೋಡೋಣ ಬನ್ನಿ. ಇಲ್ಲಿರೋ ದೊಡ್ಡ ಸಮಸ್ಯೆ ಅಂದ್ರೆ ಬ್ಲ್ಯಾಕ್ ಬಾಕ್ಸ್ ಪ್ರಾಬ್ಲಮ್. ಅಂದ್ರೆ ಎಐಗೆ ಟ್ರೈನಿಂಗ್ ಕೊಟ್ಟು ಅದು ಪೂರ್ತಿಯಾಗಿ ರೆಡಿ ಆದ್ಮೇಲೆ ಅದರೊಳಗೆ ಏನಾಗ್ತಿದೆ, ಅದು ಒಂದು ನಿರ್ಧಾರಕ್ಕೆ ಹೇಗ್ ಬಂತು ಅನ್ನೋದು ಕೆಲವು ಸಲ ಅದನ್ನ ತಯಾರಿಸಿದ ಡೆವಲಪರ್ಗಳಿಗೇ ಸರಿಯಾಗಿ ಅರ್ಥ ಆಗೋದಿಲ್ಲ. ಅದು ಒಂದು ನಿಗೂಢ ಪೆಟ್ಟಿಗೆಯ ತರಹ ಆಗ್ಬಿಡುತ್ತೆ. ಇದಕ್ಕೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಒಂದು ಎಐ ಸಿಸ್ಟಮ್ ಕೆಲವು ನಾಯಿಗಳನ್ನ ತೋಳುಗಳು ಅಂತ ತಪ್ಪಾಗಿ ಗುರುತಿಸೋಕೆ ಶುರು ಮಾಡ್ತು. ಯಾಕೆ ಅಂತ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ, ಅದಕ್ಕೆ ಟ್ರೈನಿಂಗ್ಗೆ ಕೊಟ್ಟಿದ್ದ ತೋಳುಗಳ ಬಹುತೇಕ ಫೋಟೋಗಳ ಬ್ಯಾಕ್ಗ್ರೌಂಡಲ್ಲಿ ಹಿಮ ಅಂದ್ರೆ ಸ್ನೋ ಇತ್ತು. ಸೊ ಆ ಎಐ ತೋಳುವನ್ನಲ್ಲ, ಬದಲಿಗೆ ಹಿಮವನ್ನ ಗುರುತಿಸ್ಬಿಟ್ಟಿತ್ತು. ನೋಡಿ, ಎಷ್ಟು ವಿಚಿತ್ರ ಅಲ್ವಾ? ಇದು ಒಂದು ರೀತಿಯ ರಿಸ್ಕ್ ಆದ್ರೆ, ಇನ್ನೊಂದು ಬಹುಶಃ ಇದಕ್ಕಿಂತ ದೊಡ್ಡ ರಿಸ್ಕ್ ಕೂಡ ಇದೆ. ಅದೇನಪ್ಪ ಅಂದ್ರೆ,
ನಾವು ಕೊಡುವ ಡೇಟಾದಲ್ಲೇ ಏನಾದ್ರೂ ಪಕ್ಷಪಾತ ಇದ್ರೆ ಎಐ ಕೂಡ ಪಕ್ಷಪಾತಿಯಾಗಿ ಬಿಡುತ್ತೆ. ಉದಾಹರಣೆಗೆ ಒಂದು ಕಂಪನಿಯನ್ನೇ ತಗೊಳ್ಳಿ. ಆ ಕಂಪನಿ ತನ್ನ ಹಳೆಯ ನೇಮಕಾತಿ ಡೇಟಾವನ್ನೇ ಬಳಸಿ ಒಂದು ಎಐ ಸಿಸ್ಟಮ್ಗೆ ಟ್ರೈನಿಂಗ್ ಕೊಡುತ್ತೆ ಅಂತ ಅನ್ಕೊಳ್ಳಿ. ಒಂದು ವೇಳೆ ಆ ಹಳೆಯ ಡೇಟಾದಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಹೆಚ್ಚು ಮಣೆ ಹಾಕಿದ್ರೆ ಏನಾಗುತ್ತೆ? ಅದೇ ಪಕ್ಷಪಾತವನ್ನ ಎಐ ಕೂಡ ಕಲಿಯುತ್ತೆ. ಕೊನೆಗೆ ಅದು ಮಹಿಳಾ ಅಭ್ಯರ್ಥಿಗಳ ಅರ್ಜಿಯನ್ನೇ ತಿರಸ್ಕರಿಸೋಕೆ ಶುರು ಮಾಡಬಹುದು. ಅಂದ್ರೆ ನಮ್ಮ ಹಳೆಯ ತಪ್ಪುಗಳನ್ನೇ ಎಐ ಕೂಡ ಮುಂದುವರಿಸುತ್ತೆ. ಹಾಗಿದ್ರೆ ಇದೆಲ್ಲವನ್ನೂ ನೋಡಿದ್ಮೇಲೆ ನಮಗೇನ್ ಅರ್ಥ ಆಗತ್ತೆ? ನಾವು ಶುರುವಿನಲ್ಲಿ ಮಾತಾಡಿದ ಆ ಸೈನ್ಸ್ ಫಿಕ್ಷನ್ ಭಯಗಳಿಗೆ ಏನಾದ್ರೂ ಆಧಾರ ಇದೆಯಾ? ನಿಜವಾದ ಸವಾಲು ಎಲ್ಲಿದೆ? ಇಲ್ಲಿ ನಾವು ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಲೇಬೇಕು. ನೋಡಿ, ಈಗ ನಮ್ಮತ್ರ ಇರೋದೆಲ್ಲ ವೀಕ್ ಎಐ ಅಥವಾ ನ್ಯಾರೋ ಎಐ ಅಂತ ಕರೀತಾರೆ. ಅಂದ್ರೆ ಇದು ಒಂದೇ ಒಂದು ನಿರ್ದಿಷ್ಟ ಕೆಲ್ಸಕ್ಕೆ ಸೀಮಿತ. ಚೆಸ್ ಆಡೋದು, ಮುಖ ಗುರ್ತಿಸೋದು ಇಷ್ಟೇ. ಆದ್ರೆ ಸಿನಿಮಾಗಳಲ್ಲಿ ನಾವು ನೋಡೋದು ಸ್ಟ್ರಾಂಗ್ ಎಐ, ಅಂದ್ರೆ ಮನುಷ್ಯರ ತರಹನೇ ಯೋಚನೆ ಮಾಡಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಬಲ್ಲ ಎಐ. ಅಂಥದ್ದು ಸದ್ಯಕ್ಕೆ ಅಸ್ತಿತ್ವದಲ್ಲೇ ಇಲ್ಲ. ಅದು ಕೇವಲ ಒಂದು ಥಿಯರಿಯಷ್ಟೇ. ಈಗಿನ ಎಐಗೆ ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ಇಲ್ಲ. ಅದಕ್ಕೆ ತನ್ನ ಅರಿವು ಕೂಡ ಇಲ್ಲ, ಆಸೆ ಆಕಾಂಕ್ಷೆಗಳು ಇಲ್ಲ. ಅದಕ್ಕೆ ಸರಿ ಯಾವುದು ತಪ್ಪು ಯಾವುದು ಅಂತನೂ ಗೊತ್ತಿಲ್ಲ. ಹಾಗಾಗಿ ಎಐ ತಾನಾಗಿಯೇ ಮನುಷ್ಯರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ ಅನ್ನೋ ಕಲ್ಪನೆ ಸದ್ಯಕ್ಕಂತೂ ವಾಸ್ತವಕ್ಕೆ ದೂರವಾದ ಮಾತು. ಹಾಗಾದ್ರೆ ನಾವು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕು? ನೋಡಿ, ನಾವು ಭಯ ಪಡ್ಬೇಕಾಗಿರೋದು ಎಐ ಬಗ್ಗೆ ಅಲ್ಲ. ಬದಲಿಗೆ ಆ ಶಕ್ತಿಶಾಲಿ ತಂತ್ರಜ್ಞಾನವನ್ನ ದುರುಪಯೋಗ ಮಾಡ್ಕೊಳ್ಬಹುದಾದ ಮನುಷ್ಯರ ಬಗ್ಗೆ. ನಿಜವಾದ ಅಪಾಯ ಇರೋದು ಅಲ್ಲಿ. ಕೊನೆಯದಾಗಿ ನಾವು ಕೇಳಿಕೊಳ್ಬೇಕಾದ ಪ್ರಶ್ನೆ ಇದು: ಯಾವತ್ತಾದ್ರೂ ಒಂದು ದಿನ ಎಐ ನಮ್ಗೆ ತೊಂದರೆ ಕೊಡುತ್ತಾ ಅಂತಲ್ಲ. ಬದಲಿಗೆ ಇವತ್ತು ಈ ಕ್ಷಣದಲ್ಲಿ ನಾವು ಈ ತಂತ್ರಜ್ಞಾನವನ್ನ ಹೇಗೆ ಬಳಸ್ಕೊಳ್ಳೋಕೆ ನಿರ್ಧಾರ ಮಾಡ್ತೀವಿ ಅನ್ನೋದು. ಯಾಕಂದ್ರೆ ಜವಾಬ್ದಾರಿ ಯಾವತ್ತಿಗೂ ತಂತ್ರಜ್ಞಾನದಲ್ಲ, ಅದನ್ನ ಬಳಸುವ ನಮ್ಮದು.